ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಅಣ್ಣನ ಪುಟ್ಟ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ನಿಮಗೆಲ್ಲ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ಇದು ಏನು ಬ್ಲಾಗ್ ಅಂತ. ಹೌದು, ಇದು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಹೊಸ ಮನೆಯಲ್ಲಿ ಮೊದಲನೇ ಹಬ್ಬ, ದೀಪಾವಳಿ ಹಬ್ಬದ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ನಾವು ಹೆಂಗೆ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ, ಹೆಂಗಾಯಿತು ಅಂತ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಬ್ಬದ ದಿನ ಬೆಳಗ್ಗೆನೆ ಪೂಜೆಗೆಲ್ಲ ನಾನು ಅವ್ರಿಗೆ ರೆಡಿ ಮಾಡಿಕೊಟ್ಟೆ. ಬೆಳಗ್ಗೆ ಅವರೇ ದೀಪ ಹಚ್ಚಿ ಅವರೇ ಪೂಜೆ ಮುಗಿಸಿದ್ರು. ಆ್ಯಂಡ್ ಒಬ್ಬಟ್ಟು ತೀರಾ ಕಮ್ಮಿ ಮಾಡ್ತಾ ಇದ್ದೀನಿ, ತಿನ್ನೋದಿಲ್ಲ, ವೇಸ್ಟ್ ಆಗುತ್ತೆ, ಉಳಿಯೋದು ಬೇಡ ಅಂದ್ಬಿಟ್ಟು ಬೇಳೆ ಒಬ್ಬಟ್ಟು ಒಂದು 4-5 ಒಬ್ಬಟ್ಟು ಆದರೆ ಸಾಕು ನೈವೇದ್ಯಕ್ಕೆ. ಇಲ್ಲಿ ರಸಮ್ಗೆ ಹುರಿತಾ ಇದ್ದೀನಿ. ಸ್ವಲ್ಪ ವಡೆ ಮಾಡೋಣ ಅಂದ್ಬಿಟ್ಟು ನೆನೆಸಿ ಇಟ್ಟಿದ್ದೀನಿ. ಹೆಸರು ಬೇಳೆಗೆ ಎಲ್ಲ ಸ್ವಲ್ಪ ಲೈಟಾಗಿರೋದು ನಾವಿಬ್ಬರೇ ತಿನ್ನೋದು. ಮಕ್ಕಳು ಎಷ್ಟು ತಿಂತಾರೆ, 4 ಜನಕ್ಕೆ ಎಷ್ಟು ಬೇಕು ಅಂತ ಚಿಕ್ಕದಾಗಿ ಮಾಡ್ಕೊತಾ ಇದ್ದೇನೆ. ಮನೇಲಿರೋಂತಹ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ನಾನು ಅವ್ರಿಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟು ಮತ್ತೆ ನಾನು ಅಡುಗೆ ಮಾಡೋಕ್ಕೆ ಬಂದೆ. ಆ್ಯಂಡ್ ಅಲ್ಲಿ ನಾವು ನೋಮೋದ್ರಿಂದ ನೋಮೋದಕ್ಕೆಲ್ಲ ಕಜ್ಜಾಯ ಎಲ್ಲ ಬೇಕಿತ್ತು, ಒಬ್ಬಟ್ಟೆಲ್ಲ ಇಡ್ತೀವಿ. ಹಾಗಾಗಿ ಅಡುಗೆ ಎಲ್ಲ ರೆಡಿ ಮಾಡಿ ಅವ್ರ ಕೈ ಕೊಟ್ಟೆ. ಅವರು ಪೂಜೆ ಎಲ್ಲ ಮುಗಿಸಿ ಅವ್ರು ಊಟ ಮಾಡ್ತಾ ಇದ್ದಾರೆ. ಆ್ಯಂಡ್ ಬೆಳಗ್ಗೆ ಸ್ವಲ್ಪ ಒಬ್ಬಟ್ಟು ಅನ್ನ ರಸ ಮಾಡ್ಕೊಂಡಿದ್ದೆ. ಮತ್ತು ಮಧ್ಯಾಹ್ನ ಊಟಕ್ಕೆಲ್ಲ ನೈಟಿಗೆಲ್ಲ ಮಾಡ್ಕೊಳ್ಳೋಣ ಅಡುಗೆಗಳು ಅಂದ್ಬಿಟ್ಟು ಬೆಳಗ್ಗೆ ಒಬ್ಬಟ್ಟು ಅನ್ನ ರಸ ಕಜ್ಜಾಯ ಮಾತ್ರ ಮಾಡಿದ್ದೆ. ಆ್ಯಂಡ್ ಬೆಳಗ್ಗೆ ಆಲ್ಮೋಸ್ಟ್ ಒಂದು 7:30-8 ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿ ಊಟಗಳೆಲ್ಲ ಮಾಡ್ಕೊಂಡ್ವಿ. ಲೈಟಾಗಿ ಒಬ್ಬಟ್ಟೆಲ್ಲ ತಿನ್ಕೊಂಡ್ವಿ. ಮತ್ತು ನಾನು ಅಡುಗೆ ಎಲ್ಲ ಕಂಪ್ಲೀಟ್ ಆದಮೇಲೆ ಆಲ್ಮೋಸ್ಟ್ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ನನಗೂ ಕೆಲಸ ಇತ್ತು. ಅವತ್ತು ಹಬ್ಬದ ದಿನಾನು ಒಂದು ಸ್ವಲ್ಪ ಕೆಲಸ ಬಂದಿತ್ತು. ಆ ಕೆಲಸನ ಎಲ್ಲ ಮುಗಿಸ್ಕೊಂಡೆ. ಆ್ಯಂಡ್ ಮತ್ತು 4:30-5 ಓ ಕ್ಲಾಕ್ಗೆ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬೆಳಗ್ಗೆಯಿಂದ ನಾನು ಹೊಸ ಬಟ್ಟೆ ಹಾಕಿರಲಿಲ್ಲ. ಸಾಯಂಕಾಲನೇ ಒಂದು ಸ್ಯಾರಿ ಕೂಡ ಹೊಲಿಸಿದ್ದೆ ಹೊಸದು. ಅದರಲ್ಲಿ ಒಂದು ರೀಲ್ ಶೂಟ್ ಕೂಡ ಮುಗಿಸ್ಕೊಂಡು ಮತ್ತೆ ಕ್ಲೀನಾಗಿ ರೆಡಿಯಾಗಿ ಮತ್ತು ಒಂದು ಸ್ವಲ್ಪ ಹಬ್ಬದ ದಿನ ಒಂದು ಸ್ವಲ್ಪ ಲೈಟಿಂಗ್ಸ್, ಮನೇಲೆಲ್ಲ ಲೈಟಿಂಗ್ಸ್ ಹಾಕೋದಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ವಿ. ಆ್ಯಂಡ್ ಲಾಸ್ಟ್ ಇಯರ್ ತರಿಸಿರೋ ಅಂತಹ ಲೈಟಿಂಗ್ಸ್ ಎಲ್ಲ ಇತ್ತು. ಇನ್ನೂ ಒಂದು 2-3 ತರಿಸ್ಕೊಂಡು ಒಂದು ಸ್ವಲ್ಪ ಹೊಸ ಮನೆಯಲ್ಲಿ ಆ್ಯಂಡ್ ಎಲ್ಲ ಬದಲಾಗಿದೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ಅನ್ನೋ ಥಾಟಿಂದ ನನಗಿರೋ ಅಂಥ ಟೈಮನ್ನು ಬಳಸ್ಕೊಂಡು ನನ್ನ ಹತ್ರ ಇರೋವಂಥ ಪ್ರಾಡಕ್ಟ್ಸ್ನ ಬಳಸ್ಕೊಂಡು ಕೆಲವೊಂದು ಲೈಟಿಂಗ್ಸ್ನೆಲ್ಲ ಅರೇಂಜ್ ಮಾಡಿದ್ದೆ. ಇವಾಗ ನೀವು ನೋಡ್ತಾ ಇರೋ ಥರ. ಆ್ಯಂಡ್ ನೋಡಬಹುದು ಹೆಂಗೆ ಮಾಡಿದ್ದೀನಿ. ಆ್ಯಂಡ್ ನನಗೆ ತೀರಾ ಕಮ್ಮಿ ಟೈಮ್ ಇತ್ತು. ಬಿಕಾಸ್ ನಮ್ಮ ಮನೆ ಶಿಫ್ಟಿಂಗ್ ಆಗಿದ್ದು 1 ವಾರಕ್ಕೆ ಹಬ್ಬ ಬಂತು. ಆ್ಯಂಡ್ ಸಾಕಷ್ಟು ಕೆಲಸಗಳು ಇನ್ನೂ ಬಾಕಿ ಇತ್ತು. ಬಟ್ ಮೊದಲನೇ ಹೊಸ ಮನೆಗೆ ಬಂದಮೇಲೆ ಮೊದಲನೇ ಹಬ್ಬ ಒಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಮೆಮೊರಿಯಾಗಿ ಉಳಿಬೇಕು ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಹಳೆಯದನ್ನು ಒಂದು ಸ್ವಲ್ಪ ಇವಾಗಿರೋಂಥ ಸ್ವಲ್ಪ ಎಲ್ಲ ಲೈಟಿಂಗ್ಸ್ನ ಬಳಸ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಅರೇಂಜ್ಮೆಂಟ್ಸ್ನ ಮಾಡ್ಕೊಂಡ್ವಿ. ಏನು ಮಾಡ್ತಾ ಇದೀಯಾ ಮಮ್ಮಿ? ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೀಪಾವಳಿ ಅಂತ ಅಂದರೆ ಬೆಳಕಿನ ಹಬ್ಬ, ದೀಪದ ಹಬ್ಬ ಅಂತ ಹೇಳ್ಬೋದು. ಹಂಗಾಗಿ ಒಂದು ಸ್ವಲ್ಪ ನಾನು ದೀಪ ಹಚ್ಚೋ ಹತ್ರ ಒಂದು ಸ್ವಲ್ಪ ಹೂವಿನಿಂದ ಅಲಂಕಾರ ಎಲ್ಲ ಮಾಡೋಣ ಅಂದ್ಬಿಟ್ಟು ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಬಾಲ್ಕನಿಯಲ್ಲೆಲ್ಲ ಲೈಟ್ಸ್ ಕೂಡ ಎಲ್ಲ ಹಾಕಿದ್ವಿ. ನಾನು ಚಾರು ಅಟ್ಲೀಸ್ಟ್ ವೀಡಿಯೋ ಮಾಡು ಅಂತ ಹೇಳಿದೆ. ಹಂಗಾಗಿ ಅವಳು ಕ್ಯಾಮ್ರಾ ತೊಗೊಂಡು ಎಲ್ಲ ಕಡೆ ನೋಡ್ಸ್ಕೊಂಡು ಬರ್ತಿದ್ದಾಳೆ, ಬಾಲ್ಕನಿಯಲ್ಲಿ ಏನು ಲೈಟ್ಸ್ ಹಾಕಿದ್ದೀವಿ ಆ್ಯಂಡ್ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದ್ಬಿಟ್ಟು ಅವಳೆಲ್ಲ ವ್ಲಾಗ್ ಮಾಡ್ಕೊಂಡು ಬರ್ತಿದ್ದಾಳೆ. ಹಾಗನ್ನಿಸ್ತು ನನಗೆ ಕ್ಯಾಮ್ರಾಮ್ಯಾನೇ ಅವಶ್ಯಕತೆ ಇಲ್ಲ ಇನ್ನು ಮುಂದಕ್ಕೆ ಅಂತ. ಚೆನ್ನಾಗಿದೆಯಾ ರಾಖಾಲಿ? ಎದಾಳು ನಿನ್ನರ್ತೀನಿ. ಎದಾಳ್ಮಾ, ಎದಾಳ್ ಬಂಗಾರಿ, ಎದಾಳ್ ಬಂಗಾರಿ, ಎದಾಳ್ ಪಟಾಕಿ ಆಡೋಣ. ಪಪ್ಪ ಬಂದರು, ಪಟಾಕಿ ಆಡೋಣ. ಎದಾಳ್ಮಾ, ಎದಾಳ್ಮು ಚಿನ್ಮ, ಎದಾಳ್ಮಾ, ಎದಾಳ್ ಫೋಟೋ ತೆಗಿತೀನಿ. ಎದಾಳು ಫೋಟೋ ತೆಗಿತೀನಿ. ಎದಾಳ ಬಂಗಾರಿ, ಎದಾಳ ಬಂಗಾರಿ. ನಾನು ಪೂಜೆಗೆಲ್ಲ ರೆಡಿ ಮಾಡ್ತಿದ್ರೆ ಮುದ್ದು ಬಂದು ಗಲಾಟೆ ಮಾಡ್ತಿದ್ಲು. ಹಂಗಾಗಿ ಬೈದು ಮಳಗಿಸಿದ್ದೆ ಕುತ್ಕೊಂಡತ್ರ ಅಂದ್ಬಿಟ್ಟು. ಹಂಗಾಗಿ ಅವಳೊಂದು ಸ್ವಲ್ಪ ಡಲ್ಲಾಗಿ ಮಳಗಿದ್ಲು. ಸೊ ಚಾರು ಹೋಗ್ಬಿಟ್ಟು ಪಾಪ ಎಷ್ಟು ಪ್ರೀತಿಯಿಂದ ಅವಳು ಎದೊಳಿಸ್ತಿದ್ಲು ಅವಳನ್ನು. ಒಂಥರ ಇದೆಲ್ಲ ನೋಡಿದಾಗ ಖುಷಿ ಅಂತ ಅನಿಸುತ್ತೆ. ಆ್ಯಂಡ್ ನನ್ನ ಕೈಲಿ ಎಷ್ಟು ಸಾಧ್ಯನೋ ನನಗೆ ಎಷ್ಟು ತೋಚುತ್ತೋ ಅಷ್ಟು ಮಟ್ಟಿಗೆ ಒಂದು ಸ್ವಲ್ಪ ಡೆಕೋರೇಷನ್ ಒಂದು ಸ್ವಲ್ಪ ಚೆಂದ ಕಾಣೋ ಥರ ಎಲ್ಲ ರೆಡಿ ಮಾಡಿಕೊಂಡು ದೀಪ ಎಲ್ಲ ಹಚ್ಚಿ
ಮುಗಿಸ್ಕೊಂಡೆ. ಆ್ಯಂಡ್ ಈ ಥರ ಕಾಣಿಸ್ತಿದೆ ಫೈನಲಿ. ಒಂಥರ ಕ್ಯೂಟಾಗಿ ಸಿಂಪಲ್ ಎಲಿಗೆಂಟಾಗಿ ಕಾಣಿಸ್ತಿದೆ ಅನ್ನಿಸ್ತು. ಆ್ಯಂಡ್ ಆಚೆ ಕಡೆನೂ ಅಷ್ಟೇ ನಮ್ಮ ಮನೆಯವರು ಕೂಡ ನನಗೆ ಎಲ್ಪ್ ಮಾಡ್ತಾಯಿದ್ರು ಹಚ್ಚೋದಕ್ಕೆ, ಡೆಕೋರೇಷನ್ಗೆ ಎಲ್ಲ. ಸೊ ಇಬ್ಬರು ಸೇರಿಕೊಂಡು ಒಂದು ಸ್ವಲ್ಪ ಸಿಂಪಲಾಗಿ ಎಲಿಗೆಂಟಾಗೆ ಮಾಡ್ಕೊಳ್ತಾ ಇದ್ವಿ. ಆ್ಯಂಡ್ ಇಟ್ ವಾಸ್ ದ ಮೆಮೊರಿ ಆ್ಯಂಡ್ ಇಟ್ ವಾಸ್ ದ ಕಲ್ಚರ್ ಅಲ್ವಾ, ಹಂಗಾಗಿ ಎಷ್ಟು ಸಾಧ್ಯ ಅಷ್ಟನ್ನು ಮಾಡ್ಕೊಳ್ತಾ ಇದ್ವಿ. ಆ್ಯಂಡ್ ಒಂಥರ ತುಂಬಾ ತೃಪ್ತಿ ಅಂತ ಅನ್ನಿಸ್ತು, ಜೊತೆಗೆ ನೆಮ್ಮದಿ ಖುಷಿ ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿತ್ತು ಹಬ್ಬ. ಆ್ಯಂಡ್ ತುಂಬ ತೃಪ್ತಿಯಿಂದ ತುಂಬ ನೆಮ್ಮದಿಯಿಂದ ಮಾಡಿದ್ವಿ. ಹಂಗಂತ ಎಲ್ಲ ಲೈಫಲ್ಲಿರೋವಂಥ ಎಲ್ಲ ಸಮಸ್ಯೆನೂ ಬಗೆಹರಿದಿದೆ ಅಂತ ಅಲ್ಲ, ಎಲ್ಲ ಇದ್ದರೂ ಬಗೆಹರಿಯೋಷ್ಟು ಬಗೆಹರಿಸ್ತೀವಿ, ಬಗೆಹರಿಸ್ಕೊಂಡು ಚೆನ್ನಾಗಿ ಬದುಕ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಟುಕೊಂಡು ತುಂಬ ಚಂದವಾಗಿ ತುಂಬ ತೃಪ್ತಿ ನೆಮ್ಮದಿಯಿಂದ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ. ಆ್ಯಂಡ್ ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಅರೇಂಜ್ಮೆಂಟ್ಸ್ ಆಗಿರಬಹುದು, ಮನೆ ಆಗಿರಬಹುದು, ನನ್ನ ಸ್ಯಾರಿ ನನಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇರೋದಾಗಿರ್ಬೋದು, ಎಲ್ಲ ಚೆಂದ ಇತ್ತು. ಆ್ಯಂಡ್ ನಾನು ಕೂಡ ತುಂಬ ಭಕ್ತಿಯಿಂದ ಪೂಜೆ ಮಾಡಿದೆ. ಬಿಕಾಸ್ ನಾನು ಮ್ಯಾನಿಫೆಸ್ಟ್ ಮಾಡಿರೋದು ಅದರಲ್ಲಿ ಒಂದು 30% ಆದರೂ ನನಗೆ ಸಿಕ್ತಲ್ಲ ಅನ್ನೋ ಖುಷಿಯಲ್ಲಿ, ನಾವು ಸ್ವಂತಕ್ಕೆ ನಾವು ಏನೋ ಒಂದು ಗಳಿಸಿದ್ವಲ್ಲ ಅನ್ನೋ ಒಂದು ತೃಪ್ತಿ. ಆ್ಯಂಡ್ ದೇವರಿದ್ದಾರೆ ಆ್ಯಂಡ್ ದೇವ್ರು ಯಾರಿಗೂ ಏನು ಅನ್ಯಾಯನೂ ಮಾಡಲ್ಲ ಅನ್ನೋದು ಪ್ರೂವ್ ಆಯಿತು ಅನ್ನೋ ತೃಪ್ತಿಯಲ್ಲಿ ಖುಷಿಯಿಂದ ಭಕ್ತಿಯಿಂದ ಅವತ್ತು ನಾವು ಹಬ್ಬ ಆಚರಣೆ ಮಾಡಿದ್ವಿ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಅವತ್ತಿನ ದಿನ ಸೆಲೆಬ್ರೇಷನ್ ಮಾಡಿದ್ವಿ. ಆ್ಯಂಡ್ ಒಂದು ಮೈನಸ್ ಏನು ಅಂದರೆ ಅಜ್ಜಿ ಇರಲಿಲ್ಲ. ಆ್ಯಂಡ್ ಅಯ್ಯೋ ನಾನು ಒಬ್ಳೇನಲ್ಲ ನಮ್ಮ ಅಜ್ಜಿಗೆ, ಅವರಿಗೆ ಹೆಣ್ಮಕ್ಳು 4 ಜನ ಆಗಿರೋದ್ರಿಂದ ಯಾರೂ ಬಿಡಲ್ಲ ಅಂತಾರೆ. ಫೈನಲಿ ನಮ್ಮನೆ ಹಬ್ಬ, ನಮ್ಮನೆಯ ಪೂಜೆ ಈ ಥರ ಇತ್ತು. ಆ್ಯಂಡ್ ನಿಮ್ಗೆ ಏನು ಅನಿಸ್ತು ಏನು ಕಮೆಂಟ್ ಮೂಲಕ ತಿಳಿಸಿ. ಐ ಥಿಂಕ್ ಇನ್ಮೇಲ್ದ ವ್ಯೂಸ್ ಚೆನ್ನಾಗಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಇದ್ದೀನಿ. ಆ್ಯಂಡ್ ಆವಾಗ ಕಂಪ್ಲೀಟ್ ಪ್ರಾಪರ್ ವ್ಲಾಗ್ಸನ್ನು ಮಾಡ್ತಿರಲಿಲ್ಲ, ನನಗೊಂದು ಸ್ವಲ್ಪ ಇನ್ಸೆಕ್ಯೂರಿಟೀಸ್ ಇದ್ದಾಗ. ಈಗ ಕಂಪ್ಲೀಟ್ ನಾನು ಎಲ್ಲ ಫೋಕಸ್ ಮಾಡ್ತಿದ್ದೀನಿ. ಹಿಂಗಲ್ಲ, ಯಾವ ಥರ ಕಂಟೆಂಟ್ ಕೊಡಬಹುದು, ಯಾವ ಥರ ಮಾಡಬಹುದು, ಯಾವ ಥರ ಇನ್ಸ್ಪೈರ್ ಮಾಡಬಹುದು ಅಂತ ಎಲ್ಲ ಥರ ಆಲೋಚನೆ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಯಾರಿಗೋಸ್ಕರನೋ ಮಾಡ್ತಿಲ್ಲ, ನನಗೋಸ್ಕರ ನಾನು ಮಾಡ್ಕೊಳ್ತಿದ್ದೀನಿ. ಅದು ಎಲ್ಲರಿಗೂ ಇಷ್ಟ ಆಗಬಹುದು ಅಂತಲೂ ಕೂಡ ಬಯಸ್ತಿದ್ದೀನಿ. ಆ್ಯಂಡ್ ಸದಾಕಾಲ ದೇವರ ಆಶೀರ್ವಾದ ನಮ್ಮ ಮೇಲೆ, ನನ್ನ ಮಕ್ಕಳ ಮೇಲೆ, ಎಲ್ಲರ ಮೇಲೂ ಇರಲಿ ಅಂತ ಬಯಸ್ತೀನಿ. ಆ್ಯಂಡ್ ಫೈನಲಿ ಪೂಜೆ ಎಲ್ಲ ಮುಗಿಸಿ ನಾವು ದೀಪಾವಳಿ ಹಬ್ಬಕ್ಕೆ ನೋಮ್ತೀವಿ. ಅದೆಲ್ಲ ನೋಮಿದ್ದೆಲ್ಲ ಮುಗಿಸ್ಮೇಲೆ ದೇವ್ರ ಕುಂಕುಮ ಇಟ್ಕೊಂಡು ದೇವರ ಆಶೀರ್ವಾದ ತಗೊಂಡು ಈಗ ಸ್ವಲ್ಪ ದಾರ ಕಟ್ಕೊಳ್ಳೋದು ಅದೆಲ್ಲ ಮಾಡ್ತೀವಿ. ನೋಡ್ಬೋದು ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ. ಆ್ಯಂಡ್ ಮಕ್ಕಳು ಕೂಡ ಅಷ್ಟೇ ತುಂಬ ಖುಷಿಯಿಂದ ಆಟ ಆಡ್ತಿದ್ರು. ಬಿಕಾಸ್ ಮನೆಯೆಲ್ಲ ಸ್ಪೇಷಿಯಸ್ ಆಗಿ ತುಂಬ ಜಾಗ, ದೊಡ್ಡ ಜಾಗ. ಆ್ಯಂಡ್ ಅವ್ರು ಎಲ್ಲಿ ಬೇಕಾದರೂ ಆಟ ಆಡ್ಬೋದು. ಆ್ಯಂಡ್ ಲೈಟಿಂಗ್ಸ್ ಆಗಿರ್ಬೋದು, ಹಬ್ಬದ ವಾತಾವರಣ ಅವ್ರಿಗೂ ಒಂಥರ ಖುಷಿಯಾಗಿತ್ತು. ಅವರು ನೋಡ್ಕೊಂಡು ನಾವು ಖುಷಿಯಿಂದ ತೃಪ್ತಿಯಿಂದ ಹಬ್ಬನ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಆ್ಯಂಡ್ ಟಚ್ ವುಡ್, ನಾನು ಅತಿಯಾಗಿ ಏನೂ ದೇವ್ರ ಹತ್ರ ಯಾವತ್ತೂ ಕೇಳಲ್ಲ. ಬಟ್ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊಳ್ಳೋದೊಂದೇ, ನನಗೇನು ಕೊಟ್ಟಿದೆಯಾ ಅದನ್ನು ಸಾಯೋವರೆಗೂ ಉಳಿಸಪ್ಪ ಅನ್ನೋದನ್ನಷ್ಟೇ. ಬಿಕಾಸ್ ಎಲ್ಲ ಇಲ್ಲ, ಸೊ ಇರೋದನ್ನು ನಾನು ಉಳಿಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಮನಸ್ತತ್ವ. ಆ್ಯಂಡ್ ಇದಾಗಿತ್ತು ನಮ್ಮ ಮನೆ ಹಬ್ಬ. ಈಗ ದಾರ ಎಲ್ಲ ಕಟ್ಕೊಳ್ತಿದ್ದೀವಿ. ಆ್ಯಂಡ್ ದೀಪಾವಳಿ ಅಂತ ಅಂದರೆ ದಾರದ ನೋಮೋದು, ಹಳೆ ದಾರನ ದೇವಸ್ಥಾನದಲ್ಲಿ ಕೊಟ್ಟು ಹೊಸ ದಾರನ ಗೆಜ್ಜೆ ಮುಡಿ, ಬೆಳ್ಳಿ ಗೆಜ್ಜೆ ಮುಡಿ ಆ ದಾರಕ್ಕೆ ಸೇರಿಸಿ ಹಾಕ್ಕೊಳ್ಳೋದು, ಅದೊಂಥರ ಪದ್ಧತಿ. ಅಲ್ಲಿ ನಮ್ಮಮ್ಮನ ಮನೆಯಲ್ಲೂ ಅದೇ ಥರ ಇತ್ತು. ಬಂದಿರೋ ಮನೆಯಲ್ಲಿ ಕೂಡ ಅದೇ ಕಲ್ಚರ್ಸ್ ಇರೋದ್ರಿಂದ ಒಂಥರ ಎಕ್ಸ್ಪೀರಿಯನ್ಸ್. ಆವಾಗ ಅಪ್ಪ ಅಮ್ಮನ ಜೊತೆ ಸೆಲೆಬ್ರೇಷನ್ ಮಾಡ್ಕೊಂಡು ದಾರ ಕಟ್ಕೊಳ್ಳೋವಾಗ, ಇವಾಗ ನಾವು ಅಪ್ಪ ಅಮ್ಮ ಆಗಿ ನಮ್ಮ ಮಕ್ಕಳ ಜೊತೆ ಸೆಲೆಬ್ರೇಷನ್ ಮಾಡೋದು, ಇಟ್ ವಾಸ್ ಡಿಫ್ರೆಂಟ್ ಫೀಲಿಂಗ್ ಆ್ಯಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಒಂಥರ ಚೆನ್ನಾಗಿರುತ್ತೆ. ನಾವು ಮುಂದೆ ಈ ಕ್ಷಣಗಳನ್ನೆಲ್ಲ ತುಂಬ ನೆನೆಸ್ಕೋಬೋದು ಅಂತ ಅನಿಸುತ್ತೆ. ನಮ್ಮ ಮಕ್ಕಳು ಅಷ್ಟೇ ಇದನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾರೆ. ಇದು ನಮ್ಮ ಮಕ್ಕಳು ಅಷ್ಟೇ ಏನು ಮಾಡ್ತಾರೆ ಮಮ್ಮಿಯವರು, ಇದೆಲ್ಲ ಯಾಕೆ ಮಾಡೋದು, ಅವರು ಕ್ಯೂರಿಯಾಸಿಟಿಯಿಂದ ನೋಡೋದಾಗಿರಬಹುದು, ನಾವೇನು ಮಾಡ್ತೀವಿ ಅದನ್ನು ಮಾಡೋದಾಗಿರಬಹುದು. ಇಟ್ ವಾಸ್ ನೈಸ್ ಅಂತ ಹೇಳ್ಬೋದು. ಆ್ಯಂಡ್ ದೀಪಾವಳಿ ಹಬ್ಬ ಆಗಿದ್ದು ಯಾವಾಗಲೂ, ನಾನು ವ್ಲಾಗನ್ನು ಅಪ್ಲೋಡ್ ಮಾಡೋದು ಯಾವಾಗಲೂ. ಆ್ಯಂಡ್ ಸಮ್ ಪರ್ಸ್ನಲ್ಸ್ ರೀಸನ್ಸಿಂದ ನಾನು ಯಾವ ವೀಡಿಯೋಸ್ನೂ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇದೇ ಪಾಸಿಟಿವ್ ವೈಬ್ಸಲ್ಲಿ, ಇದೇ ಒಂದು ಹಬ್ಬದ
ವಿಡಿಯೋ ಅಲ್ಲಿ ಹೇಳ್ತಿದ್ದೀನಿ. ಆ್ಯಂಡ್ ಇನ್ಮೇಲಿಂದ ರೆಗ್ಯುಲರ್ ಆಗಿ ವ್ಲಾಗ್ಸ್ ಖಂಡಿತವಾಗ್ಲೂ ಬರುತ್ತೆ. ಐ ಹೋಪ್ ಎಲ್ಲರಿಗೂ ನಂಬಿಕೆ ಇದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇಲ್ಲ ಅಂದರೂ ಆ ನಂಬಿಕೆನ ಉಳಿಸ್ಕೊಳ್ತೀನಿ. ಆ್ಯಂಡ್ ಇದಾಗಿತ್ತು ನಮ್ಮ ಮನೆ ಹಬ್ಬ. ಈಗ ದಾರ ಎಲ್ಲ ಕಟ್ಕೊಂಡಿದ್ದಾಯಿತು. ಈಗ ನಮ್ಮ ಊಟದ ಟೈಮ್. ಒಂದು ಸ್ವಲ್ಪ ವಡೆ ಎಲ್ಲ ಹಾಕಿ ಹೆಸರುಬೇಳೆ ಹೇಗೆಲ್ಲ ರೆಡಿ ಮಾಡಬೇಕು. ಈಗ ಪ್ರಸಾದನ ತಗೊಂಡು, ಅಂದರೆ ಕಜ್ಜಾಯ ಎಲ್ಲ ಇಟ್ಟಿರ್ತೀವಲ್ಲ ನೋಮಕ್ಕೆ, ಅದನ್ನು ಪ್ರಸಾದದ ರೀತಿ ತಿಂದ್ಕೊಂಡು ಈಗ ಕುಕಿಂಗ್ ಒಂದು ಸ್ವಲ್ಪ ಅಡುಗೆ ಮನೆಯೆಲ್ಲ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಿ ಊಟ ಮಾಡೋಣ. ಏನ್ ಕೃತಿ ಏನ್ ಮಾಡ್ತಿದ್ದೀನಿ? ಏನ್ ಅಡುಗೆ? ವಡೆ, ಸದ್ಯಕ್ಕೆ ವಡೆ ಹಾಕ್ತಾ ಇದ್ದೀನಿ. ಇಲ್ಲಿ ಅನ್ನ ರಸ, ಒಬ್ಬಟ್ಟು ರಸ, ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು ನೈವೇದ್ಯಕ್ಕೆ ಇಟ್ಟಿದ್ದೀವಿ. ಕಜ್ಜಾಯ, ಒಂದು ಸ್ವಲ್ಪ ಹೆಸರು ಕಾಳ್ದು ಮೊಳಕೆ ಕಟ್ಟಿರೋದು, ಇಲ್ಲಿ ಹೆಸರು ಬೇಳೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಅದರಲ್ಲಿ ಚಿತ್ರಾನ್ನ. ಸದ್ಯಕ್ಕೆ ಇವಾಗ ಇಲ್ಲಿ ವಡೆ ಆಗ್ತಾ ಇದೆ. ಇಷ್ಟು ನಮ್ಮ ಮನೇಲಿ ಸದ್ಯಕ್ಕೆ ಅಡಿಗೆ. ಅಂಡ್ ಸ್ವಲ್ಪ ಕೆಲಸಗಳು ಜಾಸ್ತಿ, ಹಂಗಾಗಿ ಇವತ್ತು ಏನೋ ನನ್ನ ಕೈಲಿ ಆಗಿದ್ದಷ್ಟು ಸಿಂಪಲ್ ಆಗಿ ಅಡಿಗೆ ಮಾಡಿದ್ವಿ. ವಡೆ ಟೇಸ್ಟ್ ಮಾಡಿ. ಒದೆ ಬೀಳತ್ತೆ. ಯಾವುದು ಬೈಬೇಕಾ? ಟೇಸ್ಟು ಸಬ್ಬಸ್ಗೆ ಇರಲಿಲ್ಲ, ಇರಲಿಲ್ಲ ಅಂದರು. ಚಿಕ್ಕದಾಗಿ ಬಿಟ್ಬಿಡು, ಚೆನ್ನಾಗಿ. ಉಪ್ಪಿ ಕೊಡ್ಬೇಕಾ? ವಡೆ ತಗೊಳ್ರಿ ಇವಾಗ. ಬೇಗ ಬೇಗ ಎತ್ಕೊಳ್ತಾರೆ. ಮತ್ತೆ ಸ್ಟಾರ್ಟ್ ಆಗಿದೆಲ್ಲ ನಿಂಗೂ ಹಾಕ್ತೀನಿ ಬಾಬಾ, ಹೇಳಿ ನಿಂಗೂ ಹಾಕ್ತೀನಿ. ದೀಪಾವಳಿಯ ಸಂಭ್ರಮ. Say hi. Hello. Happy Diwali. To ತಿನ್ನೋದ್ರಲ್ಲಿ ಬಿಸಿ ಇದ್ದಾಳೆ. Let's see. ಎಲ್ಲ ತೋರಿಸ್ತೀನಿ. ಹಬ್ಬದ ಪ್ರಯುಕ್ತ ಶಾಸ್ತ್ರಕ್ಕಾದರೂ ಒಂದೆರಡು ಪಟಾಕಿ ಸುರ್ಸುರು ಬಣ್ಣ ಫ್ಲವರ್ ಪಾಟ್ ಅಣ್ಸೋಣ ಅಂದ್ಬಿಟ್ಟು ಮಕ್ಳಿಗೊಂದು ಸ್ವಲ್ಪ ಖುಷಿ ಅಲ್ವಾ ಅದರಿಂದ ಅಂದ್ಬಿಟ್ಟು ಅವ್ರಿಗೋಸ್ಕರ ಪಟಾಕಿ ಹಚ್ತಾ ಇದ್ದೀವಿ ಅಷ್ಟೇ. ಅದೊಂದು ಸೆಲೆಬ್ರೇಷನ್. ಹಿಡ್ಕೋ, ಏನಾಗಲ್ಲ ಹಿಡ್ಕೋ.
ಕೊಡಿಲ್ಲ ನಾನು ಕೊಡ್ತೀನಿ ಈಗ ಇದಾಗಿತ್ತು ನಮ್ಮ ಮನೆಯ ದೀಪಾವಳಿ ಹಬ್ಬ ಆ್ಯಂಡ್ ಹೇಗಿತ್ತು ಏನು ಅಂತ ತಿಳಿಸಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು so much for watching. If you like this video, please don't forget to like, share and subscribe to my YouTube channel. And ನೈಟ್ ಹಚ್ಚಿರೋದು ಬೆಳಗ್ಗೆ ಎಷ್ಟು ಕ್ಲೀನ್ ಆಗಿತ್ತು ಹಂಗಾಗಿ ಶೇರ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.